ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇರೋ ಹೊತ್ತಲ್ಲಿ ಉತ್ತರ ಕರ್ನಾಟಕ ಭಾಗದ ಸುಪ್ರಸಿದ್ಧ ಮುತ್ಯ ಒಬ್ಬರ ಮೇಲೆ ಪ್ರಕರಣ ದಾಖಲಾಗಿದೆ. ಮಲ್ಲಿಕಾರ್ಜುನ ಮುತ್ಯ ಅನ್ನೋ ಯುವ ಧಾರ್ಮಿಕ ಗುರು ಎನ್ನಲಾದ ವ್ಯಕ್ತಿ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಈ ಮುತ್ಯ ಕೇಸ್ ತೀವ್ರ ಚರ್ಚೆಗೆ ಅಥವಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದಕ್ಕೆ ಎರಡು ಪ್ರಮುಖ ಕಾರಣಗಳಿವೆ. ಅದರಲ್ಲಿ ಒಂದು ಅಪ್ರಾಪ್ತ ಬಾಲಕಿ ಜೊತೆಗಿನ ಅನುಚಿತ ವರ್ತನೆ ಅನ್ನೋದು, ಇನ್ನೊಂದು ಮಲ್ಲಿಕಾರ್ಜುನ ಮುತ್ಯಗೆ ಅಪಾರ ಭಕ್ತವೃಂದ ಇದೆ. ಅಷ್ಟೇ ಅಲ್ಲ, ಆ ವ್ಯಕ್ತಿ ಸ್ವಯಂ ಘೋಷಿತ ದೇವಮಾನವ ಆಗಿದ್ದು ಹಲವು ರಾಜ್ಯಗಳಲ್ಲಿ ಹಿಂಬಾಲಕರಿದ್ದಾರೆ ಅನ್ನೋ ವಿಚಾರಕ್ಕೆ. ಹಾಗಿದ್ರೆ ಏನಿದು ಪ್ರಕರಣ, ಕೇಸ್ ಹಾಕಿದ್ಯಾಕೆ, ಮುತ್ಯ ಹೇಳ್ತಾ ಇರೋದೇನು, ಇದೆಲ್ಲದರ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಮೊದಲಿಗೆ ಈ ಕೇಸ್ ದಾಖಲಾಗೋದಕ್ಕೆ ಕಾರಣ ಆಗಿದ್ದು ಯಾವುದು ಅನ್ನೋದನ್ನ ಹೇಳ್ಬಿಡ್ತೀನಿ. ಪುಟ್ಟ ಬಾಲಕಿ ಜೊತೆಗೆ ಮುತ್ಯ ಇರೋ ವಿಡಿಯೋ ಒಂದು ವೈರಲ್ ಆಗಿದ್ದೆ ತಡ ಈ ಪ್ರಕರಣಕ್ಕೆ ದಾರಿ ಆಗುತ್ತೆ. ಆ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಬೆಡ್ ಮೇಲೆ ಕುಳಿತು ಅಪ್ರಾಪ್ತ ಬಾಲಕಿಯನ್ನ ಮಲಗಿಸಿಕೊಂಡಿರುವ ದೃಶ್ಯವಿದೆ. ಈ ವೇಳೆ ಬಾಲಕಿಗೆ ಮುತ್ತು ಕೊಡುತ್ತಾ ಅನುಚಿತವಾಗಿ ವರ್ತಿಸಿರುವುದು ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅಷ್ಟೇ ಅಲ್ಲದೆ ಮತ್ತೊಂದು ವಿಡಿಯೋದಲ್ಲಿ ಅದೇ ಬಾಲಕಿಯೊಂದಿಗೆ ಬಲವಂತವಾಗಿ ನೃತ್ಯ ಮಾಡುತ್ತಾ ಬಾಲಕಿಯ ಜಡೆ ಎಳೆಯುವುದು, ಮುದ್ದಾಡೋದು, ಬಾಲಕಿಯೊಂದಿಗೆ ವಿಕೃತವಾಗಿ ವರ್ತಿಸುವ ದೃಶ್ಯಗಳು ಕಂಡು ಬಂದಿವೆ. ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಇಷ್ಟೆಲ್ಲ ಸ್ಪಷ್ಟವಾಗಿ ಕಣ್ಣಿಗೆ ಕಾಣೋ ಹಾಗೆ ನಡೆದಿರುವಾಗ ಇದರ ಮೇಲೆ ಆಕ್ಷನ್ ತಗೊಳ್ಳದೆ ಸುಮ್ಮನೆ ಇರೋಕ್ಕಾಗುತ್ತಾ ಅನ್ನೋ ಹಾಗೆ ಪ್ರಕರಣ ದಾಖಲಾಗುತ್ತೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಳುತ್ತೆ. ವಿಡಿಯೋ ತುಣುಕುಗಳನ್ನ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮದ ಬಗ್ಗೆ ಆಯೋಗಕ್ಕೆ ವರದಿಯನ್ನ ಸಲ್ಲಿಸುವಂತೆ ಯಾದಗಿರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೂಚನೆ ಕೊಟ್ಟಿದೆ. ಪೋಕ್ಸೋ ಕೇಸ್ ಆಗಿರೋದ್ರಿಂದ ಕಾನೂನು ಸಮಸ್ಯೆಗಳನ್ನ ಮುತ್ಯ ಎದುರಿಸಲೇಬೇಕಾದ ಪರಿಸ್ಥಿತಿ ಬಂದು ನಿಂತಿದೆ. ಇನ್ನು ಇಷ್ಟೆಲ್ಲ ಆದ ಬಳಿಕ ಮಲ್ಲಿಕಾರ್ಜುನ ಮುತ್ಯ ಕಡೆಯಿಂದಲೂ ಕೂಡ ಪ್ರತಿಕ್ರಿಯೆ ಬರುತ್ತೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋ ಮುತ್ಯ ಇದು ತಂದೆ ಮಗಳ ಬಾಂಧವ್ಯ ಅಂತ ಹೇಳ್ತಾರೆ. ಬಾಲಕಿ ಇರುವ ವಿಡಿಯೋ ಎಲ್ಲೆಡೆ ಹರಿಬಿಟ್ಟಿರೋದು ತಪ್ಪು, ಇದರಿಂದ ಆ ಕುಟುಂಬಕ್ಕೆ ನಷ್ಟವಾಗಿದೆ. ಆ ಬಾಲಕಿ ನನ್ನ ಮಗಳಿದ್ದಂತೆ, ಒಬ್ಬ ತಂದೆ ಮಗಳ ಜೊತೆ ಹೇಗೆ ಇರ್ತಾರೋ ಅದೇ ರೀತಿ ನಾನು ನಡೆದುಕೊಂಡಿದ್ದೇನೆ. ತಂದೆ ಮಗಳನ್ನ ಪ್ರೀತಿ ಮಾಡೋದಿಲ್ವಾ, ತಂದೆ ಮಗಳನ್ನ ಪ್ರೀತಿ ಮಾಡೋದೇ ತಪ್ಪ ಅನ್ನೋ ಪ್ರಶ್ನೆ ಮುತ್ಯ ಕಡೆಯಿಂದ ಬಂದಿದೆ. ಈ ಪ್ರಕರಣದಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಮುಖ್ಯ ಅಲ್ಲ, ಆ ಬಾಲಕಿಯನ್ನ ಬಳಸಿಕೊಂಡು ಈ ರೀತಿ ಮಾಡಿರೋದು ತಪ್ಪು. ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಸಿದ್ಧ. ಪೊಲೀಸರು ನನ್ನನ್ನ ತನಿಖೆಗೆ ಕರೆದ್ರೆ ಖಂಡಿತ ಹೋಗ್ತೀನಿ, ಎಲ್ಲಾ ರೀತಿಯಿಂದಲೂ ತನಿಖೆಗೆ ಸಹಕರಿಸ್ತೀನಿ. ಇದೇ ನಮ್ಮ ಹೋರಾಟ, ಕಾನೂನು ಹೋರಾಟದಲ್ಲಿ ಜಯವಾಗಲಿದೆ. ಜೊತೆಗೆ ವಿಡಿಯೋದಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ, ಮಠದ ಭಕ್ತರು ಇದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬಹುತೇಕರಿಗೆ ಮಲ್ಲಿಕಾರ್ಜುನ ಮುತ್ಯ ಯಾರು ಅನ್ನೋದು ಗೊತ್ತಿರಲಿಕ್ಕಿಲ್ಲ. ಉತ್ತರ ಕರ್ನಾಟಕದ 2-3 ಜಿಲ್ಲೆಗಳಲ್ಲಿ ಮುತ್ಯ ಹೆಸರು ಕೇಳಿರುವವರು, ನೋಡಿರುವವರು ತುಂಬಾ ಜನ ಇದ್ದಾರೆ. ಮುತ್ಯ ಹಿನ್ನೆಲೆ ನೋಡೋದಾದ್ರೆ ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ರೋಜಾ ಮಹಲ್ ಗ್ರಾಮದಲ್ಲಿ ವಾಸವಿರುವ ಸುಮಾರು 26-27 ವರ್ಷ ಆಸುಪಾಸಿನ ವ್ಯಕ್ತಿಯೇ ಈ ಮಲ್ಲಿಕಾರ್ಜುನ ಮುತ್ಯ. ಕಳೆದ 3-4 ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳ ಮೂಲಕ ಬಹಳ ಪ್ರಸಿದ್ಧಿ ಪಡೆದಿರೋ ವ್ಯಕ್ತಿ. ಉತ್ತರ ಕರ್ನಾಟಕದ ಅನೇಕ ಭಕ್ತರು ಮುತ್ಯನನ್ನ ಅಪ್ಪಾಜಿ ಅಥವಾ ನಡೆದಾಡುವ ದೇವರು ಅಂತ ನಂಬಿ ಗೌರವ ಕೊಡ್ತಾರೆ. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿರುವ ಮುತ್ಯ ಅಪಾರ ಅನುಯಾಯಿಗಳನ್ನ ಹೊಂದಿದ್ದಾರೆ. ಮುತ್ಯ ಪ್ರವಚನ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿರೋದು, ಮಾತನಾಡೋದು, ನಡೆದಾಡೋದು, ಕಾರ್ನಲ್ಲಿ ಓಡಾಡೋದು, ಇಂಥ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ ಕಾಣಿಸ್ತಾ ಇರುತ್ತೆ. ಇನ್ನು ಈ ಪ್ರಕರಣ ಕುರಿತಂತೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೆಲವರು ಜನರಿಗೆ ನಿಜಕ್ಕೂ ಬುದ್ಧಿ ಇಲ್ಲ, ಕಾಲ ಇಷ್ಟೊಂದು ಮುಂದುವರೆದಿದ್ರು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಅನ್ನೋದು ಗೊತ್ತಾಗೋದಿಲ್ಲ. ಧಾರ್ಮಿಕ ಗುರು ಅಂದ್ರೆ ಅವರ ಅಸ್ತಿತ್ವ ಬೇರೆ ರೀತಿಯಲ್ಲೇ ಇರುತ್ತೆ, ಅವರ ಹಾವ ಭಾವ ಮಾತುಗಳಲ್ಲೇ ಅವರು ಗೌರವಕ್ಕೆ ಅರ್ಹರ ಅಲ್ವಾ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಹೀಗೆ ಸಿಕ್ಕವರನ್ನ ನಂಬಿ ಕೊನೆಗೆ ಮೋಸ ಹೋಗೋದು ಜನರೇ. ಇದೇ ಕಾರಣಕ್ಕೆ ಉತ್ತರ ಕರ್ನಾಟಕ ಹಿಂದೆ ಉಳಿದಿರೋದು ಅನ್ನೋದು ಕೆಲವರ ಮಾತು. ಇನ್ನು ಕೆಲವರು ನಮ್ಮ ಮುತ್ಯ ದೇವರ ಸಮಾನ, ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿಯೆಲ್ಲ ಪ್ಲಾನ್ ಮಾಡಿ ಮಾಡಲಾಗಿದೆ, ಇದೆಲ್ಲ ಸುಳ್ಳು, ಯಾವುದೇ ಕಾರಣಕ್ಕೂ ನಮ್ಮ ಮುತ್ಯಾರನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಕೇಸ್ ಸಂಬಂಧ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳಿ.